ಔಷಧಿ ಕೊರತೆಯಿಂದಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಗು ಸಾವನ್ನಪ್ಪಿದೆ ಎಂಬ ಆರೋಪ ಕೇಳಿಬಂದಿದೆ. ಹೌದು, ಪ್ರತಿಷ್ಠಿತ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಔಷಧಿ ಕೊರತೆ ಇದೆ ಎಂಬ ಆರೋಪ ಕೇಳಿಬಂದಿದ್ದು, ಅನ್ಯಾಯವಾಗಿ ಒಂದು ಮಗುವಿನ ಜೀವ ಬಲಿಯಾಗಿದೆ. ಹೌದು, ಔಷಧಿಯ ಕೊರತೆಯಿಂದಾಗಿ ಬಶೀರ್ ಅಹಮದ್ ಬಳ್ಳಾರಿ ಹಾಗೂ ನಿಖತ್ ಬಳ್ಳಾರಿ ದಂಪತಿಯ 2.5 ವರ್ಷದ ಮಗು ಮೃತಪಟ್ಟಿದೆ ಎಂದು ಸಾಬೀತಾಗಿದೆ. ಇನ್ನು ಈ ದಂಪತಿ ಹಳೆಯ ಹುಬ್ಬಳ್ಳಿ ಆನಂದನಗರದಲ್ಲಿ ವಾಸವಾಗಿದ್ರು. ತಮ್ಮ ಮಗುವಿಗೆ ಅಚಾನಕ್ ಆಗಿ ಫಿಟ್ಸ್ ಸಂಭವಿಸಿದ ಬೆನ್ನಲ್ಲೇ ಕಳೆದ 16 ದಿನಗಳಿಂದ ಕಿಮ್ಸ್ ಆಸ್ಪತ್ರೆಯಲ್ಲಿ ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತು. ಇನ್ನು ಕಳೆದ 4 ದಿನಗಳಿಂದ ಕುಟುಂಬಸ್ಥರು ಔಷಧಿಗಾಗಿ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಎಲ್ಲಿಯೂ ಕೂಡ ಔಷಧಿ ವಿಭಾಗದ ಸಿಬ್ಬಂದಿಗಳು ನೋ ಸ್ಟಾಕ್ ಅಂತ ಬರೆದುಕೊಟ್ಟಿದ್ರಂತೆ. ಇನ್ನು ಐಸಿಯು ವೆಂಟಿಲೇಷನ್ನಲ್ಲಿ ಇಟ್ಟುಕೊಂಡು ಮಗುವಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿತ್ತಂತೆ. ಹೈ ಡೋಸ್ನಿಂದಾಗಿ ಮಗು ಕೋಮಾಗೆ ಹೋಗಿತ್ತು. ಇದರಿಂದಾಗಿ ನಮ್ಮ ಮಗುವಿನ ಜೀವ ಹೋಗಿದೆ. ಬಡ ಮಕ್ಕಳ ಜೀವನದ ಜೊತೆ ಇಲ್ಲಿನ ಸಿಬ್ಬಂದಿಗಳು ಆಟ ಆಡ್ತಿದ್ದಾರೆ. ಹೊರಗಡೆ ಬರೆದುಕೊಡುವಂತಹ ಔಷಧಿಗಳು ಕೂಡ ಸಾಕಷ್ಟು ದುಬಾರಿಯಾಗಿವೆ. ಬಡ ಜನರಿಗೆ ಅಷ್ಟು ದುಡ್ಡು ಖರ್ಚು ಮಾಡಿ ಔಷಧಿ ಕೊಡಿಸುವಂತಹ ಶಕ್ತಿ ಎಲ್ಲಿದೆ ಎಂದು ಕುಟುಂಬಸ್ಥರು ಈ ಸಿಬ್ಬಂದಿಗಳ ವಿರುದ್ಧ ಇದೀಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ.